ಕಂಪ್ಲಿ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಂಪ್ಲಿ ಶಾಖೆ ವತಿಯಿಂದ ಪರಿಸರ ಸಂರಕ್ಷಣೆ ಹಾಗೂ ಜೀವಜಲ ಉಳಿವಿಗಾಗಿ ಮಹತ್ವದ ಕಾರ್ಯ ಕೈಗೊಳ್ಳಲಾಗಿದೆ. ಜನಪರ, ರೈತಪರ ಹಾಗೂ ಮಹಿಳೆಯರ ಸ್ವಾವಲಂಬನೆಗಾಗಿ ನಿರಂತರವಾಗಿ ಶ್ರಮಿಸುತ್ತಾ ಇರುವ ಈ ಸಂಸ್ಥೆ ಇದೀಗ ನೀರಿನ ಸಂರಕ್ಷಣೆ ದಿಟ್ಟ ಗುರಿಯೊಂದಿಗೆ ಮೆಟ್ರಿ ಗ್ರಾಮದ ಹತ್ತಿರವಿರುವ ಊಟಿ ಕೆರೆಯನ್ನ ದತ್ತು ತೆಗೆದುಕೊಂಡಿದೆ. ಗ್ರಾಮ ಪಂಚಾಯಿತಿ ರೈತರು ಹಾಗೂ ಸ್ಥಳೀಯ ಜನರನ್ನ ಒಗ್ಗೂಡಿಸಿ ಕೆರೆಯಲ್ಲಿ ಹೂಳೆತ್ತುವ ಕಾರ್ಯಕ್ರಮ, ಕೆರೆ ಅಗಲೀಕರಣ ಹಾಗೂ ಸಂರಕ್ಷಣೆ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಾ ಇದೆ. ಜೊತೆಗೆ ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಈ ಯೋಜನೆಯಿಂದಾಗಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗುವ ಸಾಧ್ಯತೆ ಇದ್ದು ಸುಮಾರು 600 ಎಕರೆ ಭೂಮಿಗೆ ನೀರಿನ ಪೂರೈಕೆ ಸಾಧ್ಯವಾಗುತ್ತೆ ಅಂತ ಇತ್ತೀಚೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟ ಜಿಲ್ಲಾ ನಿರ್ದೇಶಕ ರೋಹಿತಾಕ್ಷ ತಿಳಿಸಿದ್ದಾರೆ. ಇನ್ನು ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿ ಕೆರೆ ಸುತ್ತಮುತ್ತಲಿನ ರೈತರಿಗೆ ನೀರು ಲಭ್ಯವಾಗಲಿದ್ದು ಕೆರೆ ಸಂರಕ್ಷಣೆಗೆ ಮೆಟ್ರಿ ಗ್ರಾಮದ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೆರೆ ಸಂರಕ್ಷಣಾ ಸಮಿತಿಯ ಮೆಟ್ರಿ ಗಿರೀಶ್, ಜಗದೀಶ್, ಸಂಘದ ಕೃಷಿ ಅಧಿಕಾರಿ ಸಂಜಯಕುಮಾರ್ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ಈ ಯೋಜನೆ ಪರಿಸರ ಸಂರಕ್ಷಣೆ ಹಾಗೂ ಕೃಷಿ ಅಭಿವೃದ್ಧಿಗೆ ಮಾದರಿಯಾಗಿದ್ದು ಸ್ಥಳೀಯ ಜನರ ಸಹಭಾಗಿತ್ವದಿಂದಾಗಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಇವತ್ತು ಕೇವಲ ಒಂದು ಜೀವಜಲ ಅಲ್ಲ, ಜೀವನದ ಆಧಾರ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಬಹುಮುಖ್ಯವಾಗಿ ಇವತ್ತು ನೀರು ಅನ್ನುವಂಥದ್ದು ಪ್ರಮುಖ ಕುಡಿಯೋ ನೀರಿಗೆ ಮಾತ್ರ ಅಲ್ಲ, ಎಲ್ಲ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸಾಮಾಜಿಕ ಪರಿವರ್ತನೆಗೆ ಮುಖ್ಯವಾದಂಥ ಆಧಾರ ಸ್ತಂಭ ನೀರೇ. ಇವತ್ತು ನಮ್ಮ ನೀರು ಮಳೆಗಾಲದಲ್ಲಿ ಬೇಕಾದಷ್ಟು ಎಲ್ಲ ಕಡೆ ಸಿಗ್ತಾ ಇದೆ, ಹರಿತಾ ಇದೆ, ತುಂಬಿ ತುಳುಕ್ತದೆ, ಎಲ್ಲ ಸಿಗುತ್ತೆ. ಆದರೆ ಬೇಸಿಗೆಯಲ್ಲಿ ಕುಡಿಲಿಕ್ಕೂ ತತ್ವರಾಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಿಂದಿನ ಪೂರ್ವಜರು ಕೆರೆ ಕಟ್ಟುಗಳನ್ನು ಕಟ್ಟಿ ಅದು ಅವರಿಗೂ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದೆರಡು ಕೆರೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಸತ್ಯ. ಬಹುಶಃ ಇವತ್ತು ಆ ಕೆರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಕೆರೆಯಿಂದ ಕೇವಲ ನಾನು ಆಗಲೇ ಹೇಳಿದ ಹಾಗೆ ಎಷ್ಟೋ ಕೃಷಿ ಕಾರ್ಯಗಳು ನಡೀತದೆ. ಅಷ್ಟೇ ಅಲ್ಲದೆ ಈ ಕೃಷಿ ಕಾರ್ಯದಲ್ಲಿ ಕೆರೆ ಇದ್ದರೆ ಅಂತರ್ಜಲ ಮಟ್ಟವನ್ನು ಏರಿಸುವಂಥದ್ದು. ಈ ಮುಖೇನ ಇವತ್ತಿನ ಕೊಳವೆ ಬಾವಿಯ ಮೂಲಕ ರೈತರು ಬೇಸಿಗೆ ಕಾಲದಲ್ಲೂ ಕೂಡ ಕೃಷಿ ಕೆಲಸಗಳನ್ನು ಮಾಡೋದಾಗಿ ಅಲ್ಲಿ ಕೃಷಿ ಕಾರ್ಮಿಕರಿಗೆ, ಕೃಷಿಕರಿಗೆ, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಒಂದಷ್ಟು ಆದಾಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ಪಾದನಾ ಚಟುವಟಿಕೆ ಜಾಸ್ತಿ ಆಗುತ್ತೆ. ಇದರಿಂದ ದೇಶದ ಆರ್ಥಿಕ ಪ್ರಗತಿ ಖಂಡಿತವಾಗಿ ಆಗುತ್ತೆ. ದೇಶದ ಆರ್ಥಿಕ ಪ್ರಗತಿ ಖಂಡಿತವಾಗಿ ಆದರೆ ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು ಖಂಡಿತವಾಗಿ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದಿನವರು ಮಾಡಿದಂಥ ಕೆರೆ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕೆರೆ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಕೃಷಿ ಕೆಲಸಗಳು ಪ್ರಾರಂಭ ಆಯಿತು. ಇದೀಗ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಸುಮಾರು 1070 ಕೆರೆ ಇವತ್ತು ಕೆರೆಯ ಹೂಳೆತ್ತುವಂಥ ಕೆಲಸವನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿ ಸುಮಾರು 968 ಕೆರೆಯನ್ನು ಹೂಳೆತ್ತಿ ಅದನ್ನು ಚಂದದ ಒಂದು ರೂಪವನ್ನು ನೀಡಿ ಅದು ಮತ್ತೆ ಪುನಃ ಸಮಾಜಕ್ಕೆ ಅರ್ಪಣೆ ಮಾಡಿರುವಂಥದ್ದು ಈಗಾಗಲೇ ಆಗಿದೆ. ಈಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 54 ಕೆರೆ ಪ್ರಗತಿಯಲ್ಲಿದೆ. ಅದರಲ್ಲೂ ನಮ್ಮ ಈ ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮದ ಊಟಿ ಹಳ್ಳದ ಕೆರೆ ಅನ್ನುವಂಥದ್ದು ಇದು ಬಹಳ ವಿಶೇಷವಾದಂಥ ಕೆರೆ. ಇಲ್ಲಿ ಅರಣ್ಯದ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ, ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆಗೂ ಹೌದು. ಆ ಭಾಗದಲ್ಲಿ ಮುಂದುವರಿತು ಹೋದ್ರೆ ಕೃಷಿಕರಿಗೆ ಸುಮಾರು 600-700 ಎಕರೆ ಕೃಷಿಕರಿಗೆ ತುಂಬಾ ಪ್ರಯೋಜನ ಹೌದು. ಈ ನಿಟ್ಟಿನಲ್ಲಿ ಇದನ್ನು ಇಲ್ಲಿಯ ಗ್ರಾಮ ಪಂಚಾಯತಿನವರು ಹಾಗೆ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಟ್ಟಿಗೆ ಮನವಿ ಮಾಡಿದಾಗ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದಕ್ಕೆ ಮಂಜೂರಾತಿಯನ್ನು ನೀಡಿ ಮೆಟ್ರಿ ಈ ಧರ್ಮಸ್ಥಳದ ಮಂಜುನಾಥ ಸಂಘದ ಕಡೆಯಿಂದ ಸುಮಾರು ವರ್ಷಗಳಿಂದ ಈ ಕೆರೆ ಇದೆ. ಆದರೂ ಇತ್ತೀಚೆಗೆ ಈ ಮಂಜುನಾಥ ಸಂಘದ ಕಡೆಯಿಂದ ಎಲ್ಲ ಬಂದು ನಮಗೆ ಕೆರೆ ಅಭಿವೃದ್ಧಿ ಮಾಡಿದ್ರಿಂದ ಭಾಳಷ್ಟು ರೈತರು ಸುಮಾರು ಒಂದು 500-600 ಎಕರೆ ಭೂಮಿ ಇರ್ಬೋದು, ಒಂದು 200-250 ಬೋರ್ವೆಲ್ಗಳು, ಒಂದು 3 ತಿಂಗಳು ಬೇಡ 4 ತಿಂಗಳು ಮಳೆ ಕಮ್ಮಿ ಆದಮೇಲೆ ಬೋರೆ ನೀರು ಇರ್ತಿದ್ವು. ಆಮೇಲೆ ಯಾವುದೇ ಕಾರಣಕ್ಕೆ ಇರ್ತಿದ್ದಿಲ್ಲ. ಹಾಗಾಗಿ ಕೆರೆ ಊಟದಿಂದ ಸುಮಾರು ಒಂದು ವರ್ಷಗಟ್ಟಲೆ ನಮಗೆ ನೀರಿನ ಮೇಲೆ ತೊಂದರೆ ಇರೋಕ್ಕಿಲ್ಲ. ಆಮೇಲೆ ರೈತರಿಗೂ ಈ ಹೂಳೆತ್ತಿದ ಮಣ್ಣನ್ನು ಭಾಳಷ್ಟು ಜನ ರೈತರು ಯೂಸ್ ಮಾಡ್ಕೊಂಡಾರ. ಫಲವತ್ತಾದ ಮಣ್ಣನ್ನು ಸುಮಾರು ಒಂದು 100-150 ಎಕರೆ ಮಣ್ಣು ಹಾಕ್ಯಂದಾರ ಈ ಭೂಮಿಯಾಗ, ಈ ಮಣ್ಣು ಹೂಳು ತೆಗೆದನ. ಹಾಗಾಗಿ ನಮಗೆ ಈ ಮಂಜುನಾಥ ಸಂಘದ ಕಡೆಯಿಂದ ಭಾಳಷ್ಟು ರೈತರಿಗೆ ಇಡೀ ಊರಿಗೆ ಹೆಲ್ಪ್ ಆಗೈತೆ. ಆಮ್ಯಾಗ ಸ್ಟಾರ್ಟಿಂಗ್ ಏನು ಕಮಿಟಿ ಮಾಡೋ ಹೊತ್ನಾಗ ಇಡೀ ಊರು ಜನ ಎಲ್ಲ ಸೇರಿಸಿ ಸಹಕಾರ ಮಾಡಿ ನಮ್ಮೆಲ್ಲರಿಗೆ ಸಪೋರ್ಟ್ ಮಾಡಿ ಈ ಕೆರೆ ಅಭಿವೃದ್ಧಿ ಮಾಡೋಕ್ಕೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಶಾಸಕರು
ಅದೇನು ಬರಲು ಆ ಕೆರೆ ಮಾಡಿರಿ, ನಾವೆಲ್ಲ ಇರ್ತೀವಿ ಹಿಂದೆ ಅಂತೇಳಿ ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘದವರು, ಆಮೇಲೆ ನಮ್ಮ ಗುರುಗಳು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲ ರೈತಾಪಿ ವರ್ಗದವರು ನಮ್ಮ ಮೆಟ್ರೆ ಗ್ರಾಮದ ವತಿಯಿಂದ ನಾವು ಫಸ್ಟ್ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ಬೇಕು. ಕಾರಣ ಏನಂದರೆ, ನಮ್ಮೂರಾಗ ಒಂದು ಕೆರೆ ಅಭಿವೃದ್ಧಿ ಪಡಿಸೋಕೆ ಅವರು ಒತ್ತು ಕೊಟ್ಟಾರಂದರೆ ಭಾಳ ನಮಗೆ ಖುಷಿ ತರುವಂಥ ವಿಚಾರ. ನಮ್ಮದು ಸುಮಾರು ಇಲ್ಲಿ 600ರಿಂದ 700 ಎಕರೆ ಇದು ಡ್ರೈಲ್ಯಾಂಡ್ ಐತೆ. ಅದ್ರಾಗ ಒಂದು 300ವರೆಗೆ ಬೋರ್ವೆಲ್ ಇದ್ದಾವೆ. ನಮಗೆ ಡಿಸೆಂಬರ್ ಜನವರಿಗೆಲ್ಲ ನಮಗೆ ಬೋರ್ವೆಲ್ಲಾಗ ನೀರು ಖಾಲಿ ಆಗಿಬಿಡ್ತಿದ್ವು. ನಾವು ಏನಾದರೂ ತೋಟಗಾರಿಕೆ ಮಾಡಿದರೆ ವರ್ಷ ಪೂರ್ತಿ ನಮಗೆ ನೀರು ಬೇಕು. ಡಿಸೆಂಬರು ಜನವರಿಗೆಲ್ಲ ನಮಗೆ ಬೋರ್ವೆಲ್ಲಾಗ ನೀರು ಕಡಿಮೆ ಆಗಿಬಿಡ್ತಿದ್ವು. ಕಾರಣ ಈಗ ನಾವು ಈ ಕೆರೆ ಆಗಿರೋದ್ರಿಂದ ವರ್ಷ ಪೂರ್ತಿ ನಮಗೆ ನಮ್ಮ ಬೋರ್ವೆಲ್ಲಾಗ ನೀರು ಇರ್ತಾವಂತ ಭಾಳ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತಿದ್ವಿ. ಈ ಕೆರೆ ಅಭಿವೃದ್ಧಿ ಮಾಡಿಕೊಟ್ಟಂಥ ಅವರಿಗೆ ನಮಗೆ ಭಾಳ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಅನಿಸಿಕೆ ಮೊದಲು ಹೆಂಗಿತ್ತು ಈ ಕೆರೆ? ಮೊದಲು ಕೆರೆ ಒಂದು ಸ್ವಲ್ಪ ಇತ್ತು. ಹಾಗಾಗಿ ಮೊನ್ನೆ ನೋಡಿದಾಗ ಸ್ವಲ್ಪ ಇರೋದ್ರಿಂದನೇ ನಮಗೆ ಈಗ ಮಾರ್ಚ್ ತಿಂಗಳವರೆಗೆ ನಮ್ಮ ಬೋರ್ನಾಗ ನೀರು ಅದಾವೆ. ಈಗ ಇಷ್ಟು ದೊಡ್ಡ ಕೆರೆ ಆಗಿರೋದ್ರಿಂದ ವರ್ಷ ಪೂರ್ತಿ ಮಾರ್ಚ್ ಏಪ್ರಿಲ್ಗೆಲ್ಲ ನಮಗೆ ಹಿಂಗೆ ಹೋಗ್ಬಿಡ್ತಿದ್ವು. ಈಗ ಮೇ ಜೂನ್ ಬಂದರೆ ನಮಗೆ ನೀರೇ ಇರ್ತಿದ್ದಿಲ್ಲ ಸರ್ ಇಲ್ಲಿ. ಇವಾಗ ಇಷ್ಟು ದೊಡ್ಡ ಪ್ರಮಾಣದಾಗ ಕೆರೆ ಆಗಿರೋದ್ರಿಂದ ಇವೆಲ್ಲ ನೀರು ಇಲ್ಲೇ ಹಿಂಗಿರೋದು. ಆಮೇಲೆ ನಮಗೆ ಪ್ರಾಣಿ ಪಕ್ಷಿಗಳಿಗೆ ನೀರೆಲ್ಲ ಚೆನ್ನಾಗಿ ಆಗಿರ್ತವೆ. ಇನ್ನು ವರ್ಷ ಪೂರ್ತಿ ನೀರು ಮುಂದಿನ ದಿನಗಳಾಗ ಸಿಗ್ತಾವಂತ ನಮಗೆ ಆಶಾಭಾವನೆ ಇದೆ.